ಕೇಶವ್ ಸರ್ಗೆ ಹೋಗೋಣ. ಕೇಶವ್ ಸರ್, ಅನುದಾನ ಕದನದಲ್ಲಿ ಸಮಸ್ಯೆ ಆಗಿದೆ ಹೌದಾ? ಹಂಚಿಕೆಯಲ್ಲಿ ತೊಂದರೆ ಆಗಿದೆ ಹೌದಾ? ಮೈ ಒನ್ ಪಾಯಿಂಟ್ ಕ್ವೆಶ್ಚನ್ ಟು ಯು, ಪ್ರಾಬಬ್ಲಿ ಹೌದಾ ಇಲ್ವಾ ಸರ್ ನಿಮ್ಮ ಪ್ರಕಾರ? ಅಥವಾ ಇದು ಅಷ್ಟು ಸುಲಭವಾಗಿ ಹೇಳಕ್ಕಾಗದೇ ಇರೋ ವಿಷಯನ? ಅಲ್ಲ, ನಾನು ಫಸ್ಟ್ ಉತ್ತರ ಹೇಳ್ಬಿಡ್ತೀನಿ, ಆಮೇಲೆ ಹೌದೋ ಇಲ್ವೋ ಅಂತ ಪ್ರೇಕ್ಷಕರು. ಓಕೆ, ಪ್ಲೀಸ್ ದಯಮಾಡಿ ಬನ್ನಿ. ಈಗ ಓವರ್ ಆಲ್ ಫಂಡ್ಸ್ ಎಷ್ಟು ಬಂದಿದೆ ಕರ್ನಾಟಕಕ್ಕೆ ಯು ಪಿ ಎ ಗವರ್ಮೆಂಟಲ್ಲಿ, ಬಿ ಜೆ ಪಿ ಗವರ್ಮೆಂಟಲ್ಲಿ, ಎನ್ ಡಿ ಎ ಗವರ್ಮೆಂಟಲ್ಲಿ ಅಂತ ನಾನು ಮಾತಾಡಲ್ಲ, ಬಿಕಾಸ್ ಆಗಲೇ ಅದನ್ನು ಕವರ್ ಮಾಡಿದ್ದಾರೆ. ಆದರೆ ಫೈನಾನ್ಸ್ ಕಮಿಷನನ್ನು ನನ್ನ ಸ್ನೇಹಿತರು ಭಟ್ರು ಶುರು ಮಾಡಿ ನನಗೆ ಕೊಟ್ಟಿದ್ದಾರೆ. ಓಕೆ, ಈಗ ಫೈನಾನ್ಸ್ ಕಮಿಷನ್ನು ಯಾವಾಗಲೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಹೌದು. ಆ ರೆಕಮೆಂಡೇಶನ್ಸ್ದು ಪ್ರೆಸಿಡೆಂಟ್ಗೆ ಕೊಡ್ತಾರೆ. ಅದು 5 ಇಯರ್ಸ್ಗೂ ಒಂದು ಸಾಗುತ್ತೆ. ಓಕೆ. ಈ 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ಬೇಸಿಕಲಿ ಇದು ಏನಾಗಿದೆ ಅಂದರೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆಯಾ ಇಲ್ವಾ ಅಂತ ನೇರವಾದ ಪ್ರಶ್ನೆ ಬಂದರೆ, ಇದನ್ನು ಯಾವ ಭಾಗದಿಂದ ನೋಡ್ತಾ ಇದ್ದೀವಿ ಅಂತ. ನೀವು ಫೈನಾನ್ಸ್ ಕಮಿಷನ್ ಅಲೋಕೇಶನಿಂದ ನೋಡ್ತಾ ಇದ್ದರೆ ಆಗಿದೆ, ದಟ್ ಮೇ ಬಿ ವೆರಿ ಸ್ಟ್ರೈಟ್. ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ನ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯಾ? ಆಗಿದೆ. ಓಕೆ. ಓವರ್ ಆಲ್ ಅಲೋಕೇಶನ್ಸಿಂದ ನಿಮಗೆ ರೋಡ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಯೋಜನೆಗೆ ದುಡ್ಡು ಬಂದಿದೆಯಾ ಅಂದರೆ ಅದಕ್ಕೆ ಮೊದಲಿಗಿಂತ ಜಾಸ್ತಿ ಬಂದಿದೆ. ಕರೆಕ್ಟ್. ಇವಾಗ ನಾನು ಎಕ್ಸ್ಕ್ಲೂಸಿವ್ ಆಗಿ 14th 15th ಫೈನಾನ್ಸ್ ಕಮಿಷನ್ದನ್ನು ಹೇಳ್ತೇನೆ, ಯಾಕೆ ಅದರಿಂದ ತೊಂದರೆ ಆಯಿತು ಅಂತಲೂ ಹೇಳ್ತೇನೆ. ಪ್ಲೀಸ್. 4.713% 14th ಫೈನಾನ್ಸ್ ಕಮಿಷನ್ನು ನಮಗೆ ಅಲೋಕೇಟ್ ಮಾಡಿರುತ್ತೆ. ಹೌದು. 15th ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ, 3.674 ಅಲೋಕೇಟ್ ಮಾಡುತ್ತೆ. ಕರೆಕ್ಟ್. ಅಂದರೆ ಇಟ್ ಈಸ್ ಅರೌಂಡ್ 1.006. ಇಷ್ಟು ಡಿಫ್ರೆನ್ಸ್ ಬರುತ್ತೆ. ಇಷ್ಟು ಡಿಫ್ರೆನ್ಸ್ ಬಂದಿದ್ದರಿಂದ ಏನಾಗುತ್ತೆ, ಓವರ್ ದಿ 5 ಇಯರ್ಸ್ ನಮಗೆ ಅರೌಂಡ್ 60,000 crores ನಷ್ಟ ನಷ್ಟ. 14 and 15. 62,000. 14th commission. ಎಂಟೈರ್ 5 ಇಯರ್ಸ್. ಇಲ್ಲ 15 21 to 26. 5 ಇಯರ್ಸ್. 15th ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೆ. 21 to 26. ಇದಕ್ಕೆ ಏನು ಕಾರಣ? If I can be precise, 62,000 crores. ಓಕೆ, Exactly. Am I correct? Absolutely. Okay, please ಹೇಳಿ. ಓಕೆ. ಓಕೆ. ಈಗ ಯಾಕೆ ಈ ಥರ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ, ಯಾಕೆ ಕರ್ನಾಟಕ ಇದರಲ್ಲಿ ಏಟ್ ತಿಂತು ಅಂತ. ಮುಖ್ಯವಾಗಿ 2011 ಸೆನ್ಸಸ್ನ 15th ಫೈನಾನ್ಸ್ ಕಮಿಷನ್ ಪೂರ್ತಿಯಾಗಿ ತೊಗೊಂಡಿದ್ದರಿಂದ ಮೊದಲೆಲ್ಲ ನಾವು 1971 ಸೆನ್ಸಸ್ ತೊಗೋತಾ ಇದ್ವಿ. ಈಗ 14th ಫೈನಾನ್ಸ್ ಕಮಿಷನಲ್ಲಿ ಏನು ಮಾಡಿದ್ರು, ಎರಡಕ್ಕೂ ಪರ್ಸೆಂಟೇಜ್ ಕೊಟ್ಟರು. 17.5%ನ 1971 ಪಾಪ್ಯುಲೇಷನ್ಗೆ ಕೊಡ್ತು, 2011ಗೆ 10% ವೆಯ್ಟೇಜ್ ಕೊಡ್ತು. ಹಿಂಗೆ ಕೊಟ್ಟಿದ್ದರಿಂದ ಕರ್ನಾಟಕಕ್ಕೆ ಗೈನ್ ಆಯಿತು. 13th ಫೈನಾನ್ಸ್ ಕಮಿಷನ್ಗೆ ಹೋಲಿಸಿದ್ರೆ 14th ಕಮಿಷನಲ್ಲಿ ನಾವು ಗೈನ್ ಆದ್ವಿ 2011 ತೊಗೊಂಡ್ರಿನು. ಆದರೆ 2015 ಫೈನಾನ್ಸ್ ಕಮಿಷನ್ ಏನು ಮಾಡ್ತಂದ್ರೆ, ಇಲ್ಲ ನಾವು 2011 ಸೆನ್ಸಸ್ ನಮಗೆ ಮ್ಯಾಂಡೇಟ್ ಮಾಡಿದ್ದಾರೆ, TOR ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಅದನ್ನು ಮಾತ್ರ ತಗೋತೀವಿ ಅಂತ. 2017ರಿಂದ 11 ಸೆನ್ಸಸ್ 11ರ ಸೆನ್ಸಸ್ ತಗೊಳ್ತು, ಬಟ್ 17ನೇ ಇಸ್ವಿಯಿಂದ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಅದರಿಂದ ಏನಾಗುತ್ತೆ ಅಂದರೆ, ಒಂದು ಸದರ್ನ್ ಸ್ಟೇಟ್ಸ್ ರಿಲೇಟಿವ್ಲಿ ನಾರ್ತನ್ ಸ್ಟೇಟ್ಸ್ಗೆ ಹೋಲಿಸಿದ್ರೆ ನಾವು ಪಾಪ್ಯುಲೇಷನ್ನ ಬೆಟರ್ ಆಗಿ ಕಂಟ್ರೋಲ್ ಮಾಡಿದ್ದೀವಿ. ನಮ್ಮಲ್ಲಿ ಎಷ್ಟೋ ಸರಿ ನಿಮಗೆ 0 ಗ್ರೋತ್ ರೇಟ್ ಸಿಗ್ಬೋದು ಕೆಲವು ಕಡೆ ಪಾಪ್ಯುಲೇಷನಲ್ಲಿ, ಇನ್ನೊಂದು ಸ್ವಲ್ಪ ದಿನದಲ್ಲೇ. ಸೊ ಅದರಿಂದ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ ದುಡ್ಡು. ಇನ್ನೊಂದು ಮೇಜರ್ ಹೊಡೆತ ಎಲ್ಲಿ ಬೀಳುತ್ತೆ ಅಂದರೆ, ಈ ಇನ್ಕಮ್ ಡಿಸ್ಟೆನ್ಸ್ ಅಂತ ಒಂದಿದೆ. ಓಕೆ. ಅದರಲ್ಲಿ ಆಲ್ಮೋಸ್ಟ್ 47% ವೇಟೇಜ್ ಇದೆ, 49% ಟು ಬಿ ವೆರಿ ಪ್ರಿಸೈಸ್, ಅದಕ್ಕೆ ವೇಟ್ ಇದೆ. ಈ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಏನು ಅಂದರೆ, ನಮ್ಮ ರಾಜ್ಯ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅಂತ ಇಟ್ಕೊಳ್ಳಿ. ಓಕೆ. ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ 3.2 ಲಕ್ಷ ಇದೆ. ರೈಟ್. 3,20,000. ಸೊ ಆವ್ರೇಜ್ ನನ್ನ ಸ್ಟೇಟಿಂದ ಬಿಹಾರ್, ಇವಾಗ ಬಿಹಾರ್ನ ಅಳೆಯುವಾಗ ಬಿಹಾರ್ ನನ್ನ ರಾಜ್ಯದಿಂದ ಬಿಹಾರ್ಗೆ ಹೋಲಿಸಿದ್ರೆ ನನ್ನ ರಾಜ್ಯ ಎಲ್ಲಿದೆ ಅಂತ. ಸೊ ಬಿಹಾರ್ ಅವಾಗ ಆಟೋಮ್ಯಾಟಿಕ್ಕಾಗಿ ಕೆಳಗಡೆ ಇರುತ್ತೆ. ಈಗ ನ್ಯಾಷನಲ್ ಆವ್ರೇಜೇ ನಿಮಗೆ 1,67,000 ಏನೋ ಇದೆ, 1,72,000 ಇದೆ ಪರ್ ಕ್ಯಾಪಿಟಲ್. ಪರ್ ಕ್ಯಾಪಿಟಾ ಇನ್ಕಮ್ 1,72,000 ಇದೆ. ಕರೆಕ್ಟ್. ಸೊ ಹಾಗಾದಾಗ ಏನಾಗುತ್ತೆ, ಬೆಟರ್ ಆಫ್ ಸ್ಟೇಟ್ ಆದ್ದರಿಂದ ಕರ್ನಾಟಕಕ್ಕೆ ನ್ಯಾಚುರಲ್ ಆಗಿ ಅಲೋಕೇಶನ್ ನಿಮಗೆ ವೆಯ್ಟೇಜ್ ಅಲ್ಲಿರೋದ್ರಿಂದ ಕಡಿಮೆ ಬರುತ್ತೆ. ಇನ್ನು 14th ಫೈನಾನ್ಸ್ ಕಮಿಷನಲ್ಲಿ ಫಾರೆಸ್ಟ್ ಕವರ್ ಅಂತ 7.5% ಕೊಟ್ಟಿರ್ತಾರೆ. 15th ಫೈನಾನ್ಸ್ ಕಮಿಷನ್ ಏನು ಮಾಡ್ತಾರೆ, ಇಲ್ಲ ನಾವು ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಅಂತ ತೊಗೊಳ್ತೀವಿ ಅಂತ. ಎಕಾಲಜಿ ಬಂದಾಗ ನಿಮಗೆ ಏರ್ ಪೊಲ್ಯೂಷನು, ಈ ಫಾರೆಸ್ಟ್ ಬಂದಾಗ ಓವರ್ ಆಲ್ ಅದು ಡೆನ್ಸ್ ಫಾರೆಸ್ಟ್ನೇ ತೊಗೊಳ್ತಾರೆ. ಈ ಡೆನ್ಸ್ ಫಾರೆಸ್ಟ್ ಇಂಡಿಯಾದಲ್ಲಿರೋದು ಮೇಜರ್ ಆಗಿ 5 ಸ್ಟೇಟಲ್ಲಿ ಮಾತ್ರ ಜಾಸ್ತಿ ಇರೋದು, ಆಲ್ಮೋಸ್ಟ್ ಮೆಜಾರಿಟಿ ಅಲ್ಲೇ ಇದೆ. ಓಕೆ. ಈ ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ. ರೈಟ್. ಸೊ ಅಲ್ಲಿ ನಮ್ಗೆ ಏಟಾಗುತ್ತೆ, ಬರೀ ಓವರ್ ಆಲ್ ಫಾರೆಸ್ಟ್ ಕವರ್ ತೊಗೊಂಡಿದ್ದಿದ್ರೆ 20% ನಮ್ಮಲ್ಲಿ ಫಾರೆಸ್ಟ್ ಕವರ್ ಇತ್ತು, ಒಂದಷ್ಟು ಹಣ ಬಂದಿರ್ತಾ ಇತ್ತು. ಓಕೆ.
ಅದಕ್ಕೆ ಇದನ್ನು ನಾವು ಚರ್ಚೆ ಮಾಡಿದ್ದೀವಿ. ನಾವು ಇದ್ವಿ, ಭಟ್ರು ಇದ್ದರು, 15 ಫೈನಾನ್ಸ್ ಕಮಿಷನ್ ಬಂದಾಗ ಇದೆಲ್ಲ ಚರ್ಚೆ ಆಗಿದೆ, ಆಗಲಿಲ್ಲ ಅಂತಲ್ಲ. ಓಕೆ, ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ತೊಗೊಳ್ತೀವಿ, ಇದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವ್ರಿಗೆ ನಾವು ವೇಟೇಜ್ ಕೊಡ್ತೀವಿ ಅಂತ 12% ವೇಟೇಜ್ ಕೊಟ್ಟರು. ಸರಿ. ಬಟ್ ಇದು ನಲ್ಲಿಫೈ ಆಗೋಯ್ತಿಲ್ಲ. ಈ ಟ್ಯಾಕ್ಸ್ ಎಫರ್ಟ್ಗೂ 2% ಎಕ್ಸ್ಟ್ರಾ ಸೇರಿಸಿದ್ರು ಅವರು. ಬಟ್ ನಮ್ಗೆ ನಲ್ಲಿಫೈ ಆಗಿದ್ದಿಲ್ಲ, ನಲ್ಲಿಫೈ ಆಗೋಯ್ತು. ಹಾಗಾಗಿ ಏನಾಯಿತು, ನಮಗೆ ಆಲ್ಮೋಸ್ಟ್ ನಮಗೆ ಬರಬೇಕಾಗಿದ್ದ ಹಣ ಏನಂದರೆ, ಮೇಜರಾಗಿ ಏನು ಅಂದರೆ, ನೀವು 14th ಇಂದ 15th ಕೊಡುವಾಗ ನಾವು ಒಂದು ಟಾರ್ಗೆಟಲ್ಲಿ ಇರ್ತೀವಿ. ನಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರೆ, ಅದಕ್ಕಿಂತ ನೀವು ಅಷ್ಟೇ ಉಳಿಸಿ, ಅಟ್ಲೀಸ್ಟ್ ಹೆಚ್ಚಿಗೆ ಮಾಡದೇ ಇದ್ರೂ ಪರವಾಗಿಲ್ಲ, ಅಷ್ಟೇ ಆದರೂ ಬಂದರೆ ಹೆಂಗೋ ಆಗುತ್ತೆ ಅಂತ. ಅದು ಒಂದು ವಾದ. ಎರಡನೇದೇನು ಅಂದರೆ, ನಮ್ಮದು ಬೇಸಿಕಲಿ ಒಂದು ಫಿಸ್ಕಲ್ ಫೆಡರಲಿಸಮ್, ಅಂದರೆ ಕೋಆಪರೇಟಿವ್ ಫೆಡರಲಿಸಮ್. ರೈಟ್. ಒಂದು ಮನೇಲಿ 4 ಜನ 5 ಜನ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಓಕೆ. 5ನೇವನು ಸ್ವಲ್ಪ ಕಷ್ಟಪಡ್ತಾ ಇದ್ದಾನೆ ಬೆಳವಣಿಗೆ ಆಗಲಿಕ್ಕೆ ಅಂದಾಗ, ಓಕೆ, ಇನ್ನು 3 ಜನ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ ಅಂತ ಪುಷ್ ಕೊಡೋ ಪ್ರಯತ್ನ, ಅವನಿಗೆ ಪುಷ್ ಕೊಡಬೇಕು. ಕರೆಕ್ಟ್. ಅಂದರೆ ನಮ್ಮದು ಒಂದು ಒಕ್ಕೂಟ ವ್ಯವಸ್ಥೆ ಆಗಿರೋದ್ರಿಂದ, ಕರೆಕ್ಟ್, ನಾವೀಗ ಅವನಿಲ್ಲ, ಅವನಿಗೆ ಆಗ್ತಾ ಇಲ್ಲ ಮೇಲ್ ಬರಲಿಕ್ಕೆ ಅಂದಾಗ ನಮ್ಮ ರಿಸೋರ್ಸಸ್ ಅಲ್ಲಿಗೆ ಹೋಗುತ್ತೆ. ಇದು ಇಂಡಿಯಾ, ಇದು ಓವರ್ ಆಲ್ ಭಾರತ. ಇದು ರೈಟ್. ಭಾರತದಲ್ಲಿ ನಾನು ಚೆನ್ನಾಗಿ ಆಗಿದ್ದೀನಿ ಅಂದ ಮಾತ್ರಕ್ಕೆ ಅವನು ನಂತರ ಆಗಬೇಕಲ್ವಾ? ಓಕೆ, ಅವನು ನಂತರ ಆಗಲಿ ಅನ್ನೋ ಕಾರಣಕ್ಕಾಗಿ ಇದೇನು ಮಾಡುತ್ತೆ, ಫೈನಾನ್ಸ್ ಕಮಿಷನ್ ಈ ರೀತಿಯಾದಂಥ ಡೆವಲ್ಯೂಷನ್ ಆಫ್ ದಿ ರಿಸೋರ್ಸಸ್ ಮಾಡುತ್ತೆ. ರೈಟ್. ಆವಾಗ ನಾನು ಇಲ್ಲ, ನನಗೆ ಮೊದಲು ಅದು ಒಂದು ಆರ್ಗ್ಯುಮೆಂಟ್ ದೃಷ್ಟಿಯಿಂದ ಅದು ಸರಿ, ನಾನು ಇಲ್ಲ ಅಂತ ಹೇಳಲ್ಲ. ನನಗೇನು ಅನಿಸ್ತಾ ಇತ್ತು ಅಂದರೆ, ಈಗ 14th ಫೈನಾನ್ಸ್ ಕಮಿಷನಲ್ಲಿ ನಾವು 100 ರೂಪಾಯಿ ಕೊಟ್ಟಾಗ ನಮಗೆ 53 ರೂಪಾಯಿ ಬರ್ತಾಯಿತ್ತು. ಕರೆಕ್ಟ್. ಇವಾಗ ನಮಗೆ 15 ಫೈನಾನ್ಸ್ ಕಮಿಷನಲ್ಲಿ 40 ರೂಪಾಯಿ ಬರ್ತಾ ಇದೆ. 13 ರೂಪಾಯಿ ಪ್ರತಿ 100 ರೂಪಾಯಿ ಗ್ಲಾಸ್ ಆಗ್ತಾ ಇದೆ. ನೀವು ಉತ್ತರ ಪ್ರದೇಶಕ್ಕೆ 100 ರೂಪಾಯಿಗೆ 256 ರೂಪಾಯಿ ಕೊಡ್ತಾ ಇದ್ದೀರಿ. ಹೌದು. ಬಿಹಾರಕ್ಕೆ 298 ರೂಪಾಯಿ ಕೊಡ್ತಿದ್ದೀರಿ ಅಂತ ಹೇಳುವಂಥದ್ದು. ಹೌದು. ಈಗ ನನ್ನ ತಮ್ಮ, ನನ್ನ ತಂಗಿ, ಅವರು ಇನ್ನೂ ನನ್ನ ಲೆವೆಲ್ಗೆ ಬಂದಿಲ್ಲಪ್ಪ, ಡಿಸ್ಪ್ಯಾರಿಟಿ ಇದೆ ಅವರಲ್ಲಿ. ಭಾರತ ಇಡೀ ನಾವು ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಬ್ಯೂಟಿಫುಲ್. ಈಗ 10th ಫೈನಾನ್ಸ್ ಕಮಿಷನ್ನು, 11th ಫೈನಾನ್ಸ್ ಕಮಿಷನ್ ಟು ಬಿ ವೆರಿ ಪ್ರಿಸೈಸ್, ಓಕೆ, 12th ಫೈನಾನ್ಸ್ ಕಮಿಷನ್ ಟು ಬಿ ವೆರಿ ಪ್ರಿಸೈಸ್, ಇವೆರಡನ್ನೂ ಮಾತಾಡಿದ್ದು ಇನ್ಕ್ಲೂಸಿವ್ ಗ್ರೋತ್. ಕರೆಕ್ಟ್. ಅವರೇ ಹೇಳಿರೋದು ಏನು ಅಂದರೆ, ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಆಗಬೇಕು ಅಂತ. ಓಕೆ. ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿಯಲ್ಲಿ ಆಗದೇ ಇದ್ದಿದ್ದರಿಂದ ಆ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಹೋಗಿದೆ. ಇಫ್ ಐ ಕ್ಯಾನ್ ಆ್ಯಡ್ ಸಮಥಿಂಗ್ ಟು ದಿಸ್, 1971 ಇಂದ 2011ವರೆಗೂ ಕೂಡ 1971 ಸೆನ್ಸಸ್ ಮಾತ್ರ ತೆಗೆದುಕೊಳ್ತಾ ಇದ್ರು ಅಂತ ಅನ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್. 1971 ಸೆನ್ಸಸ್ ಮಾತ್ರ ತೆಗೆದುಕೊಳ್ತಾ ಇದ್ರು ಅಂತ ಅನ್ಕೊಳ್ತೀನಿ. ಅವಾಗ ಈ ಪಾಪ್ಯುಲೇಷನ್ ಅನುಪಾತ ಆಲ್ಮೋಸ್ಟ್ ಸೇಮ್ ಇತ್ತು, ಆಲ್ಮೋಸ್ಟ್ ಸಿಮಿಲರ್, ಆರ್ ಮೇ ಬಿ ಫ್ಯೂ ಮಿಲಿಯನ್ ಡಿಫರೆನ್ಸ್ ಇತ್ತು. ಪರ್ಸೆಂಟೇಜ್ ನಾವು ಹೇಳೋ ಗ್ರೋತ್ ಪರ್ಸೆಂಟೇಜ್ ಅಲ್ಲಿ. ಐ ಥಿಂಕ್ ವೆನ್ ಯು ಆರ್ ಡಿಸ್ಕಸಿಂಗ್ 6 ಮಾನದಂಡಗಳ ಬಗ್ಗೆನೂ ಹೇಳಿದ್ರೆ ಐ ಥಿಂಕ್ ವೀಕ್ಷಕರಿಗೆ ಹೌದು, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂತ ಅನ್ಕೊಂತೀನಿ. ಒಂದೇ ಮಾನದಂಡದ ಬಗ್ಗೆ ನಾವು ಮಾತಾಡಿದ್ವಿ, ಅಂದ್ರೆ ಓನ್ಲಿ ಹೆಡ್ ಕೌಂಟ್ ಮಾತ್ರ ಮಾತಾಡ್ತಾ ಇದೀವಿ. ಎನ್ವೈರನ್ಮೆಂಟ್, ಫಾರೆಸ್ಟ್ ಒಂದು ಮಾತಾಡಿದ್ವಿ. ದೇರ್ ಆರ್ ಅನದರ್ 4 ಮಾನದಂಡಗಳು. ಐ ನೋ ದಿ ಪ್ಯಾರಾಮೀಟರ್ಸ್. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಕೇಶವ್ ಸರ್, ನಿಮಗೆ ಅವಕಾಶ ಕೊಡ್ತೇನೆ. ನಾನು ಬಿ ವಿ ಶಿವಶಂಕರ್ ಸರ್ಗೆ ಹೋಗ್ತೀನಿ. ಸರ್, ಯುವರ್ ಟೇಕ್ ಆಫ್ ಯುವರ್ ವರ್ಡ್ ಆನ್ ದಿಸ್ ಪ್ಲೀಸ್, ದಯಮಾಡಿ. ಚಂದನ್, ಈಗ ಈ ರಾಜಕೀಯದ ಪರಿಸ್ಥಿತಿಯನ್ನ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಇಟ್ಕೊಂಡು ಅನಲೈಸ್ ಮಾಡೋದಾದ್ರೆ, 2024 ಲೋಕಸಭಾ ಎಲೆಕ್ಷನ್ಸ್ಗೆ ಬಿಜೆಪಿ ಒಂದು ಎಡ್ಜ್ ಅನ್ನ ತಗೊಂಡಿತ್ತು. ಒಂದು ರಾಮ ಮಂದಿರದ, ಅಂದ್ರೆ ಅಯೋಧ್ಯೆಯ ಯೂಫೋರಿಯಾನ ಕ್ರಿಯೇಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ ದಿಂದ ಅಥವಾ ಇಂಡಿಯಾ ಒಕ್ಕೂಟದಿಂದ ಒಂದ್ ಸ್ವಲ್ಪ ಎಡ್ಜ್ ಅನ್ನ ತಗೊಂಡಂಗಿತ್ತು. ಇಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಈ ತರದ್ದು ಏನೋ ಒಂದು ಬಹಳ ಕಾಂಟ್ರವರ್ಸಿಯಲ್ ಆದಂತಹ ಒಂದು ರಿಮಾರ್ಕ್ ಅನ್ನ ಮಾಡೋದ್ರ ಮೂಲಕ ಒಂದು ಹೊಸ ತರದ, ಅಂದ್ರೆ ಈ ಮಧ್ಯದಲ್ಲಿ ಒಂದು ಏನು ಡಿಬೇಟ್ ಅನ್ನ ಹುಟ್ಟಾಕಿದ್ರಿಂದ ಕಾಂಗ್ರೆಸ್ಗೂ ಕೂಡ ಒಂದು ಇಶ್ಯೂ ಸಿಕ್ಕದಂಗಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಅವ್ರು ಜಂತರ್ ಮಂತರ್ ಅಲ್ಲಿ ಹೋಗಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬುಧವಾರ. ಅದರ ಮಾರನೇ ದಿನ ಕೇರಳದವರು ಕೂಡ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಈ ಒಂದು ನೆಪದಲ್ಲಿ, ಅಂದ್ರೆ ಡಿ ಕೆ ಸುರೇಶ್ ಅವರ ಮಾತನ್ನ ಎಷ್ಟು ಒಪ್ತೀವಿ ಬಿಡ್ತೀವಿ ಅನ್ನೋದು ಬೇರೆ ವಿಚಾರ. ಆದ್ರೆ ಆ ಮಾತಿನ ಇಂದ ಟ್ರಿಗರ್ ಆಗಿದ್ದೇನೆಂದ್ರೆ, ಒಂದು ರೀತಿಯಲ್ಲಿ ಈ ತರದ ಒಂದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಏನು ರಿಸೋರ್ಸಸ್ ಅಮಾಂಗ್ ಸ್ಟೇಟ್ಸ್ ಅನ್ನೋದು ಒಂದು ರೀತಿಯಲ್ಲಿ ಡಿಬೇಟ್ ಆಗಿದ್ದು ಒಂದು ರೀತಿ ಒಳ್ಳೇದು. ಇದಾದ್ಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಕರ್ನಾಟಕದ ವಿಚಾರ ಅಂತ ಬಂದಾಗ, ಕರ್ನಾಟಕ ಎಷ್ಟು ಅಂದ್ರೆ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನ ಆದ್ಯಂತವಾಗಿ ನಿಷ್ಠೆಯಿಂದ, ದೇಶಭಕ್ತಿಯಿಂದ ತೋರಿಸ್ಕೊಂಡು ಬಂದಂತ ರಾಜ್ಯ. ಹಾಗಾಗಿ ಅವರು ಇದು ಏನಂತಂದ್ರೆ ಒಂದು ಪ್ರಾದೇಶಿಕ ಪಕ್ಷವನ್ನ ಬೆಳೆಸ್ಕೊಳ್ಳಿಲ್ಲ. ನಾವೇನು ಒಕ್ಕೂಟ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ, ಅದಕ್ಕೆ ಒಂದು ಅತ್ಯಂತ ಗೌರವ ಕೊಟ್ಟು ಒಂದ್ ರೀತಿ ಭಾವನಾತ್ಮಕವಾಗಿ ನಮ್ಮದು ದೇಶ ಇದು ಅನ್ನೋ ಕಾರಣಕ್ಕೆ ಅದು ಒಂದು ಒಕ್ಕೂಟ ವ್ಯವಸ್ಥೆಗೆ ಒಳಗಾಗಿ
ರಾಷ್ಟ್ರೀಯ ಪಕ್ಷಗಳನ್ನೇ ಗೆಲ್ಲಿಸ್ಕೊಂಡು ಬಂದ್ರು ಕನ್ನಡದವರು. ಓಕೆ. ಆದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ ಅನ್ನೋದು ಬಹಳ ಒಂದು ರೀತಿಯಲ್ಲಿ ನಿಜವಾದಂತ ಅಂಶ. ಯಾಕೆ ಅಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ 14 ಫೈನಾನ್ಸ್ ಕಮಿಷನ್, 15 ಫೈನಾನ್ಸ್ ಕಮಿಷನ್, ಅದರ ಟೆಕ್ನಿಕಾಲಿಟೀಸ್ ಅನ್ನ ಪಕ್ಕಕ್ಕೆ ಇಡೋಣ. ಯಾಕೆಂದ್ರೆ 14 ಫೈನಾನ್ಸ್ ಕಮಿಷನ್ ಆಗುವಾಗ ಪ್ಯಾರಾಮೀಟರ್ಸ್ ಚೇಂಜ್ ಆಯ್ತು. ಅಂದ್ರೆ ನಮ್ಗೆ ಸೆಂಟರ್ ಇಂದ ಸ್ಟೇಟ್ ಗಳಿಗೆ ಬರುವಂತ ಒಂದು ಏನು ಅನುದಾನ ಅನ್ನೋದೇನಿದೆ 2 ರೂಪದಲ್ಲಿ ಬರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಮತ್ತೆ ಇನ್ನೊಂದು ಟ್ಯಾಕ್ಸ್ ಡೆವಲ್ಯೂಷನ್ ಫ್ರಮ್ ಡಿವಿಸಿಬಲ್ ಪೂಲ್ ಅಂತ. ಗ್ರಾಂಟ್ಸ್ ಇನ್ ಏಡ್ ಮತ್ತು ಡೆವಲ್ಯೂಷನ್. 14 ಫೈನಾನ್ಸ್ ಕಮಿಷನ್ ಇರೋವರೆಗೂ ಕೂಡ ಏನಿತ್ತಂದ್ರೆ ಡೆವಲ್ಯೂಷನ್ 38% ಇತ್ತು. ಇವಾಗ ಅವಾಗ ಏನ್ ಮಾಡಿದ್ರು, ಇದು ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಗೆ ಕೊಡುವಂತ ಹಣನ ಕಮ್ಮಿ ಮಾಡಿ 42% ಮಾಡಿದ್ರು. ಆಮೇಲೆ ಅಂದ್ರೆ ಡೆವಲ್ಯೂಷನ್ ಇಂದ ಆಮೇಲೆ ಅಲ್ಲಿಂದ 1% ಕಾಶ್ಮೀರಕ್ಕೆ ಅಂತ ಕೊಟ್ಟು 41% ಮಾಡ್ಕೊಂಡ್ರು. ಆಮೇಲೆ ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ಗೆ ಒಂದು ಜಸ್ಟಿಫಿಕೇಶನ್ ಇದೆ. ಆ ಪ್ಯಾರಾಮೀಟರ್ಸ್ ನಮ್ಗೆ ಕರ್ನಾಟಕಕ್ಕೆ ಒಂದು ನ್ಯಾಯ ಸಿಕ್ಕೋ ತರ ಇವರು ಸ್ಟೇಟ್ ಅಂದಿನ ಗವರ್ಮೆಂಟ್ ಆಫ್ ದಿ ಡೇ, ಇದು ಫೈನಾನ್ಸ್ ಕಮಿಷನ್ ಆಫ್ ದಿ ಡೇ, ಅದ್ರ ಮುಂದೆ ಅವರು ಆರ್ಗ್ಯುಮೆಂಟ್ ಮಾಡ್ಬೇಕು. ಅದ್ರ ಪ್ರಕಾರ ಅವ್ರು ಏನಂದ್ರೆ ನಾವು ಜನಸಂಖ್ಯಾ ನಿಯಂತ್ರಣವನ್ನ ನಾವು ಚೆನ್ನಾಗಿ ಮಾಡಿದ್ದೀವಿ, ಫಾರೆಸ್ಟೇಷನ್ ಇದು ಈ ತರ ಡಿಸ್ಪ್ಯಾರಿಟಿ ಇರುತ್ತೆ, ಇಷ್ಟು ಅನಾಮಲಿ ಇರುತ್ತೆ, ಹಾಗಾಗಿ ನಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ ಸ್ಟೇಟ್ ಗವರ್ನಮೆಂಟ್ಗಳು ವಾದ ಮಾಡಿ ಅವ್ರ ನ್ಯಾಯನ ಗಿಟ್ಟಿಸ್ಕೋಬೇಕು ಅನ್ನೋದು ಕರೆಕ್ಟ್. ಆದ್ರೆ ಒಂದಂತೂ ನಿಜ, ಇಲ್ಲಿ ಒಂದು ಈ ಟೆಕ್ನಿಕಾಲಿಟೀಸ್ ಅನ್ನ ಬಿಟ್ಟಾಗ ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನು ನೋಡೋಣ. ಹಾರ್ಕ್ ಬರ್ನ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂತ. ಈಗ 15 ಫೈನಾನ್ಸ್ ಕಮಿಷನ್ ಅಲ್ಲಿ ಬಿಕಾಸ್ ಆಫ್ ದಿ ಚೇಂಜ್ ಇನ್ ಪ್ಯಾರಾಮೀಟರ್ಸ್ ಒಂದಷ್ಟು ನಷ್ಟ ಆಯ್ತು. ಕರೆಕ್ಟ್. 62,000 ಕೋಟಿ ಅಂತ ಅನ್ಕೊಳ್ಳೋಣ. ಕರೆಕ್ಟ್. ಅದನ್ನ ಗಮನಿಸಿದಂತ ಅದೇ ಕಮಿಷನ್ ಏನ್ ಮಾಡ್ತು ಅಂದ್ರೆ 2 ಸ್ಟೇಟ್ಗಳಿಗೆ ಒಂದು ವಿಶೇಷ ಅನುದಾನವನ್ನ ರೆಕಮೆಂಡ್ ಮಾಡ್ತು, ಕರ್ನಾಟಕ ಮತ್ತೆ ತೆಲಂಗಾಣ. ಅಂದ್ರೆ 5,000 ಕರ್ನಾಟಕಕ್ಕೆ 2018-19 5,300 ಕೋಟಿ ನೀವು ಕೊಡಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಹೇಳಿದ್ರೆ ಅವ್ರು ಯಾಕೆ ಕೊಡ್ಲಿಲ್ಲ? ಇವರು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್, ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸಿ ಹೋದಂತವ್ರು. ಫೈನಾನ್ಸ್ ಕಮಿಷನ್ ಕೊಟ್ಟಂತಹ ರೆಕಮೆಂಡೇಶನ್ ಅನ್ನ ಅವ್ರು ಒಪ್ಕೊಳ್ಳಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಅದು ಕೋವಿಡ್ ಅಂತ ಒಂದು ಪರಿಸ್ಥಿತಿ. ಕರ್ನಾಟಕ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಎರಡನೇದು ನೀರಾವರಿ ವಿಚಾರ ಇರಲಿ. ಈಗ ಫಾರ್ ಎಕ್ಸಾಂಪಲ್ ಅಪ್ಪರ್ ಭದ್ರಾ, ಇವರು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅದಕ್ಕೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ಮೇಲೆ ಅದರದ್ದು ಒಂದು ನ್ಯಾಯ ಪೈಸೆ ಕೊಡ್ಲಿಲ್ಲ. ಕರೆಕ್ಟ್. ಆಮೇಲೆ ಈಗ ಇದು ಆಲ್ಮಟ್ಟಿದು ಅದೇನಂತಂದ್ರೆ ಇದು ಟ್ರಿಬ್ಯುನಲ್ ಅವಾರ್ಡ್ ಅನ್ನ ನೋಟಿಫೈ ಮಾಡ್ಬೇಕು, ಸೆಂಟರ್ ನೋಟಿಫೈ ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನ ಮಾಡಿಲ್ಲ. ಮಹದಾಯಿ ಅದಕ್ಕೆ ಗ್ರೀನ್ ಏನು ಕ್ಲಿಯರೆನ್ಸ್ ಅನ್ನ ಕೊಟ್ಟು ಪ್ರಕಾಶ್ ಜಾವಡೇಕರ್ ಸಿಎಂ ಆಗಿದ್ದಾಗ ಅದನ್ನ ವಾಪಸ್ ತಗೊಂಡ್ಬಿಡ್ತಾರೆ ಗೋವಾ ಕಾರಣಕ್ಕೋಸ್ಕರ, ಗೋವಾ ಎಲೆಕ್ಷನ್ಗೋಸ್ಕರ. ಆಮೇಲೆ ಬರ ಪರಿಹಾರ ತಗೊಳ್ಳಿ. ಈಗ ಬರ ಅನ್ನೋದು ಅದರಲ್ಲಿ ರಾಜಕೀಯ ಮಾಡೋದು ಯಾರು ಕ್ಷಮಿಸ್ತಾರೆ? ಅದೇನೋದಕ್ಕೆ ಸೆಪ್ಟೆಂಬರ್ 14ನೇ ತಾರೀಕು ಬರ ಘೋಷಣೆ ಮಾಡಿ ಅವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಟೀಮು ಅಕ್ಟೋಬರ್ ನಲ್ಲಿ ಬಂದ್ರೆ ಅಕ್ಟೋಬರ್ 10ನೇ ತಾರೀಕು ಅವ್ರು ಸ್ಟಡಿ ಮುಗಿಸಿ ಅಕ್ಟೋಬರ್ 13ನೇ ತಾರೀಕು ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಸ್ಟೇಟ್ ಗವರ್ನಮೆಂಟ್ ಇಂದ 3 ಮೆಮೊರಂಡಮ್ ಹೋಗುತ್ತೆ. ಆಮೇಲೆ ಅದು ಸಿಎಂ ಹೋಗ್ತಾರೆ ಇವತ್ತಿನವರೆಗೆ. ಆಮೇಲೆ ಒಂದ್ ಕಡೆ ಅವ್ರು ಹೇಳ್ತಾರೆ ಡಿಸೆಂಬರ್ 23ನೇ ತಾರೀಕು ಹೈ ಲೆವೆಲ್ ಕಮಿಟಿಯನ್ನ ನಾವು ಕರಿತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಅಮಿತ್ ಶಾ. ಇದುವರೆಗೂ ಮಾಡಿಲ್ಲ. ಒಂದು ನ್ಯಾಯ ಪೈಸಾ ಬರ್ಲಿಲ್ಲ ಅನ್ನೋದು ಕಾಂಗ್ರೆಸ್ನವ್ರು ದೂರ್ತಾರೆ ಅನ್ನೋದು, ಕಾಂಗ್ರೆಸ್ ಅವರೇ ದೂರಿದ್ರು ಕೂಡ ಅದು ನಿಜ ತಾನೇ. ಹಾಗೇನೆ ಕಾಂಗ್ರೆಸ್ ಅವರು ಅಷ್ಟೇನೆ. ಅಂದ್ರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ರಾಜಕೀಯವನ್ನ ಮಾಡೋದ್ ಬಿಟ್ಟು ಈ ಸ್ಟೇಟ್ ನಾವೇನ್ ಮಾಡಿದೀವಿ ಅಂತ ಒಂದು ಆತ್ಮಾವಲೋಕನ ಮಾಡ್ಕೊಂಡ್ರೆ ಅಲ್ಲಿ ತಪ್ಪು ಅನ್ನೋದು ಅವ್ರಿಗೆ ಕಾಣಿಸುತ್ತೆ. ಅದನ್ನ ರೆಕ್ಟಿಫೈ ಮಾಡ್ಕೊಂಡ್ರೆ ಮಾತ್ರ ಇವರನ್ನ ನಾವು ಮುತ್ಸದ್ದಿಗಳು ಅಂತ ಕರಿಬಹುದು. ಈ ರಾಷ್ಟ್ರೀಯ ಪಕ್ಷಗಳು ಆ ರಾಷ್ಟ್ರದ ಒಂದು ಏಕತೆಯನ್ನ, ಸಮಗ್ರತೆಯನ್ನ ಕಾಪಾಡೋದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಒಂದು ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ಅರಿತು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ನಡ್ಕೊಳ್ಬೇಕು. ಕಾಂಗ್ರೆಸ್ ಹೋಗ್ಬಿಟ್ಟು ಅಲ್ಲಿ ಜಂತರ್ ಮಂತರ್ನಲ್ಲಿ ಒಂದು 2 ಅವರ್ ಏನೋ ಒಂದು ಧರಣಿ ಮಾಡಿ ಒಂದು ಪೊಲಿಟಿಕಲ್ ಸ್ಕೋರ್ ಮಾಡ್ಕೊಂಡು ಬಂದ್ಬಿಡೋದಲ್ಲ. ಅವ್ರಿಗೂ ಒಂದು ರಾಷ್ಟ್ರೀಯ ಪಕ್ಷ ಇರ್ಬೇಕು, ಇವ್ರಿಗೂ ಇರ್ಬೇಕು. ಈ ಜವಾಬ್ದಾರಿಯನ್ನ ಬಿಟ್ರೆ ಜನಗಳಿಗೆ ಅವ್ರು ಮಾಡಿದಂತ ಅನ್ಯಾಯ ಅಂತ ನನ್ಗನ್ಸುತ್ತೆ. ರೈಟ್ ಸರ್, ವೆಲ್ ಸೆಡ್. ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೇನೆ. ನಾವು ಐ ವಿಲ್ ಗೋ ಟು ಅನಿಲ್. ಕ್ಷಮಿಸಿ, ಬಹಳ ಹೊತ್ತು ನಿಮ್ಮನ್ನು ನಾನು ಹಾಗೆ ಕೂಡಿಸಿದ್ದೆ, ಕ್ಷಮಿಸಬೇಕು. ರಾಜಗೌಡ್ರೆ ತಾವು ಕೂಡ ಕ್ಷಮಿಸಬೇಕು. ಯಾಕಂದರೆ ಒಂದು ಮಂಥನವಾಗ್ಬಿಡ್ಲಿ, ಎಲ್ಲರಿಂದ ಮಾತುಗಳು ಬಂದ್ಬಿಡ್ಲಿ ಅಂತ. ನಾನು ಕೂಡ ನಿಮಗೆ ಅನ್ಇಂಟರಪ್ಟೆಡ್ ಟೈಮ್ ಕೊಡ್ತೀನಿ. ಇವಾಗ ಐ ವಿಲ್ ನಾಟ್ ಇಂಟರಪ್ಟ್ ಯು ಅಟ್ ಆಲ್ ಟು ಪುಟ್ ಯುವರ್ ವ್ಯೂಸ್. ದಯಮಾಡಿ ಗೋ ಅಹೆಡ್ ಪ್ಲೀಸ್ ಅನಿಲ್.
ಚಂದನ್, ಒಂದು ನಾವೆಲ್ಲ ಆಲೋಚನೆ ಮಾಡಬೇಕಾಗಿರೋದೇನೆಂದರೆ, ಒಂದು ಸ್ಟೇಟ್ಗಳು ಯೂನಿಯನ್ ಟೆರಿಟರಿಗಳು ಸೇರಿದ್ರೆ ಮಾತ್ರನೇ ಒಂದು ದೇಶ ಆಗೋಕ್ಕೆ ಸಾಧ್ಯ. ಇವತ್ತು ನಮ್ಮ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಸೇರ್ತವೆ, ಯೂನಿಯನ್ ಟೆರಿಟರಿಗಳು ಸೇರ್ತವೆ. ಎಲ್ಲ ರಾಜ್ಯಗಳು ಅವ್ರದ್ದೇ ಆದಂಥ ತೆರಿಗೆ ಪಾಲನ್ನು ಅವರು ಪ್ರತಿ ವರ್ಷ, ಪ್ರತಿ ಮಂತು, ಪ್ರತಿ ಕ್ವಾರ್ಟರು, ಪ್ರತಿ ಹಾಫ್ ಇಯರು ಒಂದು ಸರಿ ವಿಡ್ರಾ ಮಾಡ್ಕೊಳ್ತದೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ. ಅದೇ ಥರದ ಕರ್ನಾಟಕ ರಾಜ್ಯದಿಂದ ಹೋಗುವಂಥ ತೆರಿಗೆಗಳು, ಟ್ಯಾಕ್ಸ್ ರೂಪದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಫ್ಯೂಲ್ ಟ್ಯಾಕ್ಸ್ ಆಗಿರ್ಬೋದು, ಸೆಸ್ ಆಗಿರ್ಬೋದು, ಸರ್ಚಾರ್ಜ್ ಆಗಿರ್ಬೋದು, ಇಷ್ಟು ಟ್ಯಾಕ್ಸ್ಗಳು ಡೈರೆಕ್ಟಾಗಿ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತದೆ, ಕೇಂದ್ರದಿಂದ ನಮಗೆ ವಾಪಸ್ ಬರ್ತದೆ. ಈ ಒಂದು ಪ್ರೋಸೆಸ್ನಲ್ಲಿ ನಮಗೆ ಅನ್ಯಾಯ ಎಲ್ಲ ಆಗ್ತಾಯಿದೆ. ಸಿದ್ದರಾಮಯ್ಯನವರು ದೀರ್ಘವಾದಂಥ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅವರು 5 ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 14th and 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಎಲ್ಲೇ ಅನ್ಯಾಯ ಆಯಿತು, GSTಯಲ್ಲಿ ನಮ್ಗೆ ಅನ್ಯಾಯ ಎಲ್ಲೇ ಆಯಿತು, ಸೆಸ್ ಮತ್ತು ಸರ್ಚಾರ್ಜಸ್ ಅಲ್ಲಿ ನಮ್ಗೆ ಅನ್ಯಾಯ ಎಲ್ಲೇ ಆಯಿತು, ನೀರಾವರಿ ಯೋಜನೆಗಳಲ್ಲಿ ನಮ್ಗೆ ಅನ್ಯಾಯ ಎಲ್ಲ ಆಯಿತು, ಆಮೇಲೆ ಈಗ ಡ್ರಾಟ್ ಬಂದಾಗ ನಮ್ಗೆ ಅನ್ಯಾಯ ಎಲ್ಲೇ ಆಯಿತು. ಈಗ ನಮ್ಮ ಇವ್ರು ಹೇಳ್ಬೇಕಾದ್ರೆ ಕೇಶವ್ ಅವ್ರ ಹೇಳ್ಬೇಕಾದ್ರೆ ಹೇಳಿದ್ರು 14th and 15th ಕಮಿಷನ್ ಒಳಗೆ 14th ಫೈನಾನ್ಸ್ ಕಮಿಷನಲ್ಲಿ 4.71% ಡಿಫರೆನ್ಸ್ ಇತ್ತು, ಆ್ಯಂಡ್ 15th ಫೈನಾನ್ಸ್ ಕಮಿಷನಲ್ಲಿ 3.64 ನಮಗೆ ಡಿಫರೆನ್ಸ್ ಇತ್ತು. ಸರಿಸುಮಾರು 62,000 ಕೋಟಿ, ಟು ಬಿ ವೆರಿ ಪ್ರಿಸೈಸ್ 62,098,000 crore ನಮಗೆ ಬರಬೇಕಾಗಿದ್ದಂಥ ಆಯಿತು, ಅಷ್ಟು ಬರಬೇಕಾಗಿತ್ತು. ಅದಾಗಿದ್ದ ಮೇಲೆ ಇಂಟ್ರೀಮ್ ಬಜೆಟಲ್ಲಿ ಮೇಡಮ್ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ 3,000 ಕೋಟಿ ನಾವು ಲೇಕ್ ಆ್ಯಂಡ್ ವಾಟರ್ ಬಾಡಿಗೆ ಇಡ್ತೀವಿ, ಆ್ಯಂಡ್ 3,000 ಕೋಟಿ ರೂಪಾಯಿನ ನಾವು ಏನು ಪೆರಿಫೆರಲ್ ರಿಂಗ್ ರೋಡಿಗೆ ಇಡ್ತೀವಿ ಅಂತ. ಅಲ್ಲಿಗೆ 6,000 ಕೋಟಿ ಆಯಿತು. 6,000 ಪ್ಲಸ್ ದೆರ್ ವಾಸ್ ಅ ಸ್ಪೆಷಲ್ ಗ್ರಾಂಟ್ ಆಫ್ 5,495 crore which was being released by Finance Minister, Honorable Finance Minister. Total sum of rupees as for the 15th Finance Commission was 73,593 crore as per the government data given by the central government, authenticated by the state government. ಒಂದು ಇಲ್ಲಿ ಎರಡನೇ ವಿಚಾರ ಏನು ಅಂತಂದರೆ, ಇವತ್ತು GSTಯಲ್ಲಿ ವಿ ಹ್ಯಾವ್ ಪೇಡ್ 15% ಮೋರ್, 15% ನಾವು ಜಾಸ್ತಿ ಕಟ್ತಾ ಇದ್ದೀವಿ, ಫಾರ್ ವಿಚ್ ವಿ ಆರ್ ನಾಟ್ ಗೆಟಿಂಗ್ ಎನಿ. ಆ್ಯಕ್ಚುಲಿ ಏನು ಅಂತಂದರೆ, ನಾರ್ಮಲಿ ದೆರ್ ಈಸ್ ಕೇಶವ್ ಹ್ಯಾಸ್ ಟು ಪುಟ್ ಮೋರ್ ಲೈಟ್ ಆನ್ ಟು ಇಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ತೆರಿಗೆ ಜಾಸ್ತಿ ಕಲೆಕ್ಟ್ ಮಾಡಿದಾಗ ದೆರ್ ಈಸ್ ಅ ರಿವಾರ್ಡ್ ಫಾರ್ ಎವ್ರಿ ಸ್ಟೇಟ್ ವಿಚ್ ಇಸ್ ಗಿವನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಇನ್ ದ ಥ್ರೂ ದ ಫೈನಾನ್ಸ್ ಕಮಿಷನ್. ಅದರಲ್ಲೂ ನಮಗೆ ಅನ್ಯಾಯ ಆಗಿದೆ. ಇವತ್ತು ಟೋಟಲ್ ನಾವು ಕಲೆಕ್ಟ್ ಮಾಡುವಂಥ ತೆರಿಗೆ 4,30,000 ಕೋಟಿ, ನಮಗೆ ಬರುವಂಥದ್ದು ಓನ್ಲಿ ಅಬೌಟ್ 50,275 ಕೋಟಿ ಬರ್ತದೆ. ಅಂದರೆ ವಿ ಆರ್ ಗೆಟಿಂಗ್ ಪೀನಟ್ಸ್. ಐ ಆಮ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ಫಾರ್ ಇಟ್. ಅಟ್ಲೀಸ್ಟ್ ನಮಗೇನು ಪ್ರಾಮಿಸ್ ಮಾಡಿದ್ದೀರಿ 14th ಫೈನಾನ್ಸ್ ಕಮಿಷನ್ ಪ್ರಕಾರ, 15th ಫೈನಾನ್ಸ್ ಕಮಿಷನ್ ಪ್ರಕಾರ ಅದನ್ನಾರು ಕೊಡ್ರಪ್ಪ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಅದನ್ನೂ ಸಹ ಕೊಡ್ತಾ ಇಲ್ಲ. ಇವತ್ತು ಟೋಟಲ್ಲು 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಎರಡೂ ಸೇರಿ ಸರಿಸುಮಾರು 1,87,000 ಕೋಟಿ ಟೋಟಲ್ ಸ್ಟೇಟ್ ಮೇಲೆ ಡ್ಯೂ ಇದೆ. ಇವತ್ತು ಈ ವಿಚಾರವನ್ನು ನಾವು ಪತ್ರ ಮೂಲಕ ಬರೆದು ಕೇಳಾಯಿತು. ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗೂ ಸಹ ಕೇಳಾಯಿತು. ಆಮೇಲೆ ಇಲ್ಲಿಂದ ಡೆಲಿಗೇಷನ್ ಹೋಗಿತ್ತು ಡ್ರಾಟ್ ವಿಚಾರದಲ್ಲಿ, ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ. ಕೃಷ್ಣ ಗೌಡರು ಒಂದು ಡೆಲಿಗೇಷನ್ ತೊಗೊಂಡೋಗಿದ್ರು, ಅವ್ರದ್ದು ಸಹ ನಮಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಅಮಿತ್ ಶಾ ಅವ್ರಿಗೂ ಸಹ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಅಮಿತ್ ಶಾ ಇಸ್ಕೋ ಇಮಿಡಿಯೇಟ್ಲಿ ಹಮ್ ಲೋಗ್ ದೇಖ್ ಲೆಂಗೆ ಅಂತ ಹೇಳಿದ್ರು. ಇವತ್ತು ನಮ್ಮ ಸ್ನೇಹಿತರು ಶಿವಶಂಕರ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಮಹದಾಯಿ ವಿಚಾರದಲ್ಲಿ. ಇವತ್ತಿಗೂ ಸಹ ನಮಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. GSTಯಲ್ಲಿ ನಮ್ಗೆ ಇವತ್ತು ಸಹ ಡ್ಯೂ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ನಾನು ಹೇಳ್ತಿರೋದು, ಲೆಟ್ ಅಸ್ ನಾಟ್ ಲುಕ್ ಇನ್ ಟು ಪಾಲಿಟಿಕ್ಸ್. ಇದು ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತನೂ ಇದನ್ನು ನಾವು ಒಂದು ಆ್ಯಂಗಲ್ ಆಫ್ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ವಿ ಆರ್ ಬೈಂಡೆಡ್ ಟು ದ ಕಾನ್ಸ್ಟಿಟ್ಯೂಷನ್. ನಮ್ಮ 7th subset of the constitution as per the finance commission says this is the rules and regulations, we are all binded to this constitution ಅಂತ ಹೇಳ್ತದೆ. ಅದರ ಪ್ರಕಾರ ನಾವು ಬೈಂಡ್ ಆಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಸ್ಟೇಟ್ಸ್, ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಪ್ರತಿಯೊಂದು ಸ್ಟೇಟ್ ಸಹ ನಮ್ಮದೇ ಸ್ಟೇಟ್ ಅಂದ್ಕೊಂಡು ನಾವು ಇವತ್ತಿನವರೆಗೂ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ. ಎಟ್ ವಾಟ್ ಕಾಸ್ಟ್? ವಿ ಆರ್ ಪೇಯಿಂಗ್ ಹೆವಿ ಫಾರ್ ಇಟ್. ಆ್ಯಂಡ್ ಇಂದಿದ್ದಂಥ ಸರ್ಕಾರ 2 ಫೈನಾನ್ಸ್ ಕಮಿಷನ್ಗಳು ಯಾರಿದ್ದಾಗ ಆಯಿತು? 2 ಫೈನಾನ್ಸ್ ಕಮಿಷನ್ ವಾಸ್ ಇನ್ ದ ರೂಲ್ ಆಫ್ BJP.
ಎರಡೂ ಸರ್ಕಾರ ಸಹ ಅಲ್ಲಿಂದ ಬರಬೇಕಾಗಿದ್ದಂಥ ಮೊತ್ತಗಳನ್ನ ಕೇಳೋದಕ್ಕೆ ಯಾಕೆ ವಿಫಲರಾದರು? ಇವತ್ತು 27 ಜನ ಸಂಸದರಿದ್ದಾರೆ, ಇವತ್ತು ಯಾಕೆ ಸಂಸದರುಗಳು ಮಾತಾಡ್ತಾ ಇಲ್ಲ ವಿಚಾರದ ಮೇಲೆ? ಸರಿ ಬಿಡಪ್ಪ, ಪರವಾಗಿಲ್ಲ, ಸಂಸದರು ಮಾತಾಡಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ವಿ ಶುಡ್ ಆಲ್ ಬಿ ಪ್ರೌಡ್. ಲೆಟ್ ಇಟ್ ಬಿ ಯಡಿಯೂರಪ್ಪ, ಲೆಟ್ ಇಟ್ ಬಿ ಬೊಮ್ಮಾಯಿ, ಲೆಟ್ ಇಟ್ ಬಿ ಸಿದ್ದರಾಮಯ್ಯನವರು, ಯಾರೇ ಬಂದರೂ ಸಹ ಅವರಿಗೆ ಕರೆದು ಕೂಡಿಸಿ ಅವ್ರಿಗೆ ಏನಾಗಬೇಕಾಗಿರುವಂಥದ್ದು ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಕೆಲಸ ಮಾಡಬೇಕು. ಇವತ್ತು ಮಾತೆತ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ಏನೋ ನಮ್ಮ ಮೇಲೆ ಒಂದು ಫೇವರ್ ಮಾಡ್ದಂಗೆ ಮಾಡ್ತಾರೆ. ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರ್ಬೋದು, ಕೇಂದ್ರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರ್ಬೋದು, ಮಾತೆತ್ತಿದ್ರೆ ನಾವು ನಿಮಗೆ ಕೊಟ್ಟಿದ್ದೀವಿ. ಇವತ್ತು ಮಾತಾಡ್ತಾ ವಿಶ್ವನಾಥ್ ಭಟ್ರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 2004ರಿಂದ 2014ರವರೆಗೂ ಕೊಟ್ಟಂಥ ಮೊತ್ತದ ಬಗ್ಗೆ ಮಾತಾಡಿದ್ರು. ಕ್ಯಾನ್ ಐ ಜಸ್ಟ್ ಫಾರ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ವಾಸ್ ದ ಬಜೆಟ್ ಸೈಜ್? ಬಜೆಟ್ ಸೈಜ್ ಏನಿತ್ತು ಅವತ್ತು? ವಾಟ್ ಇಸ್ ದ ಬಜೆಟ್ ಸೈಜ್ ಟುಡೇ? ಅಂಡ್ ಲೆಟ್ ಮಿ ಜಸ್ಟ್ ಗಿವ್ ಯು ಅ ಸ್ಮಾಲ್ ಎಕ್ಸಾಂಪಲ್. 21 lakh crores ಇತ್ತು, ಇವಾಗ 40. ಅಲ್ಲ, that was in 17 and 18. Okay. 17 and 18 ನಲ್ಲಿ ನಮ್ಮ ಬಜೆಟ್ ಗಾತ್ರ ಇದ್ದಿದ್ದು ಬಂದ್ಬಿಟ್ಟು 21 lakh 46,735 crores. And the devolution what we were getting was, ಒಂದು ನಿಮಿಷ, devolution ನಮಗೆ ಏನು ಸಿಗ್ತಾ ಇತ್ತು ಅಂದ್ರೆ 31,908 ಕೋಟಿ, and special grants on the schemes we were getting about 16,082 crores. In total 47,990 crore. ಒಂದು ನಿಮಿಷ, ಇಷ್ಟೆಲ್ಲ ನಮಗೆ ಬರ್ತಾ ಇದ್ದಿದ್ದು ಯಾವಾಗ 17-18 ಅಲ್ಲಿ 21 lakh crore ಬಜೆಟ್ ಇದ್ದಿದ್ದು, 45 ಕೋಟಿ ಬಜೆಟ್ ಇದ್ದಾಗ ನಮಗೆ ಬಂದಿದ್ದಂಥ ಹಣ ಎಷ್ಟು? 50,235 ಕೋಟಿ. ಅಂದ್ರೆ ಸರಿ ಸುಮಾರು 3,250 ಕೋಟಿ ಮಾತ್ರನೇ ಜಾಸ್ತಿ. ಎಟ್ ದ ಕಾಸ್ಟ್ ಆಫ್ ವಾಟ್? ಎಟ್ ದ ಕಾಸ್ಟ್ ಆಫ್ 50% ಡಿಫರೆನ್ಸ್ ಇನ್ ದ ಬಜೆಟ್. ಇದು ಹೆಂಗಾಗ್ತದೆ ಸ್ವಾಮಿ? ಹೌ ಇಸ್ ಇಟ್ ಪಾಸಿಬಲ್? ಇಸ್ ದೇರ್ ಎನಿ ಕ್ಯಾಲ್ಕುಲೇಷನ್? ಎಟ್ ದ ಸೇಮ್ ಟೈಮ್ ಸರ್ಚಾರ್ಜಸ್ ಮೇಲೆ ತೆರಿಗೆ ನಾವು ಕಟ್ತಿರುವಂಥದ್ದು ನಮಗೆ ವಾಪಸ್ ಬರ್ತಾ ಇಲ್ಲ, ಸೆಸ್ ಮೇಲೆ ನಾವು ಕಟ್ತಿರುವಂಥದ್ದು ವಾಪಸ್ ಬರ್ತಾ ಇಲ್ಲ. ಇವತ್ತಿಗೆ ಡಿಫೆನ್ಸ್ಗೆ ನಾವು ಕಲೆಕ್ಟ್ ಮಾಡಿರುವಂತ ಮೊತ್ತ ಎಂಟೈರ್ ಮೊತ್ತದಲ್ಲಿ ಡಿಫೆನ್ಸ್ಗೆ 1% ತೆಗೆದಿರ್ತಾರೆ, ಅದು ಸಹ ನಮಗೆ ವಾಪಸ್ ಬರ್ತಾ ಇಲ್ಲ. ಅನಿಲ್, ಇದಕ್ಕೆ ಇನ್ನೊಂದು ಆಯಾಮದ ಉತ್ತರವನ್ನ ಬಿಜೆಪಿಯ ಹಲವು ಸ್ನೇಹಿತರು ಏನು ಕೊಡ್ತಾರೆ ಅಂತಂದ್ರೆ, ನಾವೆಲ್ಲ ಬಹಳ ಟೆಕ್ನಿಕಲ್ ಜಾರ್ಗನ್ಗಳನ್ನು ಬಳಸಿ ಸ್ವಲ್ಪ ಮಾತನಾಡ್ತಾ ಇದ್ದೀವಿ. ಇನ್ನೊಂದಿಷ್ಟು ನಾವು ಸುಲಭಗೊಳಿಸುವತ್ತ ಹೋಗೋದಾದರೆ, ಇದೆಲ್ಲ ಟೆಕ್ನಿಕಲ್ ವಿಷಯ ಆಯಿತು. 14th 15 ಕಮಿಷನ್ ಆಯಿತು, ನಮಗೆ ಬರಬೇಕಾಗಿದ್ದಂಥ ದುಡ್ಡು ಆಯಿತು. ರಾಜಗೌಡ್ರೆ, ನಿಮಗೂ ಕೂಡ ನಾನು ನೆಕ್ಸ್ಟು ಮತ್ತೆ ನಿಮಗೆ 7 ನಿಮಿಷಗಳ ಅವಕಾಶ ಖಂಡಿತವಾಗ್ಲೂ ಕೂಡ ಕೊಡ್ತೇನೆ. ಏನು ಹೇಳ್ತಾರೆ ಬಿ ಜೆ ಪಿಯವರು ಅಂತಂದರೆ, ನೋಡಿ, ಇವೆಲ್ಲ ಒಂದು ಭಾಗವಾದರೆ ಇಡೀ ದೇಶವನ್ನು ಸಮತೋಲನವನ್ನು ತೆಗೆದುಕೊಂಡು ಬರುವುದರಲ್ಲಿ 55 ಕೋಟಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡುವಲ್ಲಿ, 10 ಕೋಟಿ ಲಸಿಕೆಗಳನ್ನು ಕೊಡುವುದರಲ್ಲಿ, 4 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ, ಸುಮಾರು 21 ಲಕ್ಷ ಮನೆಗಳಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ನಾವು ನೀರು ತಲುಪಿಸುವಲ್ಲಿ, 80 ಕೋಟಿ ಭಾರತೀಯರಿಗೆ, 80 crores ಭಾರತೀಯರಿಗೆ ನಾವು 5 kg ಅಕ್ಕಿಯನ್ನು ಕೊಡುವುದರಲ್ಲಿ, ಪ್ರಶ್ನೆ ಆದ್ಮೇಲೆ ಮುಗಿಸ್ಬಿಡ್ತೀನಿ. ಮತ್ತು ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದಂಥ ಸ್ವಚ್ಛ ಭಾರತ್ನ ಅಡಿಯಲ್ಲಿ ಕೋಟ್ಯಂತರ ಶೌಚಾಲಯಗಳನ್ನು ಕಟ್ಟಿಕೊಡುವ ಅಡಿಯಲ್ಲಿ, ಮತ್ತು ಇಡೀ ಭಾರತದಲ್ಲಿ 56,000 ಕಿಲೋಮೀಟರ್ನಷ್ಟು ಹೆದ್ದಾರಿಗಳನ್ನು ಕಟ್ಟಿಕೊಡುವಲ್ಲಿ ಅಥವಾ ರಸ್ತೆಗಳನ್ನು ಕಟ್ಟಿಕೊಡುವಲ್ಲಿ ನಾವು ಎಲ್ಲವೂ ಕೂಡ ಇನ್ವೆಸ್ಟ್ ಮಾಡಿದ್ದೀವಿ. ನಂಬರ್ 1 ಪಾಯಿಂಟ್ ಬಿಜೆಪಿ ಮಿತ್ರರು ಹೇಳೋದು. 2ನೇ ಪಾಯಿಂಟು, ಇಲ್ಲಿ ಮತ್ತೊಂದು ರಾಜ್ಯ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನಲ್ಲಿ ಬಹಳ ಕಡಿಮೆ ಇದೆ. GSDPಯಲ್ಲಿ ತುಂಬ ವೀಕ್ ಇದ್ದಾನೆ. ಒಬ್ಬ ವ್ಯಕ್ತಿ ಬಹಳ ಪೂರ್ ಇದ್ದಾನೆ, ಒಬ್ಬ ವ್ಯಕ್ತಿ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾನೆ. ಏನು ವಿಶ್ವನಾಥ್ ಸರ್? ಒಬ್ಬ ವ್ಯಕ್ತಿ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾನೆ. ಆ ಅಪೌಷ್ಟಿಕತೆಯಿಂದ ನರಳುತ್ತಾ ಇರುವಂಥ ವ್ಯಕ್ತಿ ಒಬ್ಬನಿಗೆ, ಪೌಷ್ಟಿಕವಾಗಿರುವ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಕರ್ನಾಟಕ, ಒಂದು ಸ್ವಲ್ಪ ಬಿಟ್ಟು ಕೊಡುವುದರಲ್ಲಿ ಏನು ಸಮಸ್ಯೆ? ಇದೊಂದು ಪ್ರಶ್ನೆಯನ್ನ ಬಿಜೆಪಿಯ ಹಲವು ಜನ ಮಿತ್ರರು ಈಗ ಇಡೀ ರಾಜ್ಯದಲ್ಲಿ ನೀವು ನಾಳೆ ಬೆಳಗ್ಗೆ ಒಂದು ಅಭಿಯಾನ ನಡೆಸೋಣ. ಇಡೀ ರಾಜ್ಯದಲ್ಲಿ ತಾವು ಹೇಳಿರುವಂತ ನಂಬರ್ ಆಫ್ ಕಿಲೋಮೀಟರ್ಸ್, ಓನ್ಲಿ ನಾನು ಒಂದೇ ಒಂದು ವಿಚಾರ ಎತ್ಕೊಳ್ತೀನಿ, ರೋಡ್ಸ್ ಮಾತ್ರನೇ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ, ಬಳ್ಳಾರಿಗೆ ಹೋಗೋಣ, ಎಷ್ಟು ರೋಡಿಗೆ ಎಷ್ಟು ಟೋಲ್ ಟ್ಯಾಕ್ಸ್ ಅನ್ನ ಕಟ್ತೀವಿ ಅನ್ನೋದನ್ನ ನಾವು ಫಸ್ಟ್ ಗಮನಿಸಬೇಕಾಗಿರೋದು. ಯಾಕೆ ಅಂತಂದ್ರೆ, ಇವತ್ತು ನನ್ ಆಫ್ ದ ಮನಿ ದಟ್ ವಿ ಹ್ಯಾವ್ ಪೇಡ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್ ಇಸ್ ಗೋಯಿಂಗ್ ಇನ್ ರೋಡ್. ಇಟ್ ಈಸ್ ಆಕ್ಚುಲಿ an external person who is coming and doing a road and is taking the money for it. ಒಂದು ಎರಡನೇ ಹೇಳ್ತೀನಿ, ದೇಶದ ಸಾಲ ಎಷ್ಟಾಗಿದೆ ಗೊತ್ತಾ? It was 56 lakh crore and today 183 ಲಕ್ಷ ಕೋಟಿ ಆಗಿದೆ ಸಾಲ. ಸುಮಾರು 1,20,000 ಕೋಟಿ ಸಾಲ ಜಾಸ್ತಿ ಆಗಿದೆ. Where is that we are heading ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಪೋರ್ಟ್ಗಳಿಲ್ಲ, ಇವತ್ತು ಏರ್ಪೋರ್ಟ್ಗಳು ಹೇಳ್ತಾರೆ. ಬೀದರ್ ಏರ್ಪೋರ್ಟ್, it was an existing airport which ಅನಿಲ್ ಉಡಾನ್ ಯೋಜನೆ ಬಗ್ಗೆ ಮಾತಾಡ್ತಿಲ್ಲ ನಾನು.
ನಾನು ಉಡಾನ್ ಯೋಜನೆ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ ಒಂದ್ ನಿಮಿಷ ದಯಮಾಡಿ ಕೇಳಿಸ್ಕೊಳ್ಳಿ. ಇನ್ನು ನಾನು ರಾಜಗೌಡರಿಗೂ ಟೈಮ್ ಕೊಡ್ಬೇಕಿಲ್ಲ ಅಂದ್ರೆ ಬೈಕೊಳ್ತಾರೆ, ನನ್ನ ಕರೆಸಿ ಸುಮ್ಮನೆ ಕೂಡಿಸಿದ್ದೀರೇನ್ರಿ ಅಂತ ಬೈತಾರೆ. ಇಲ್ಲ, ಪಾಪ ಕೊಡ್ಬೇಕು. ಐ ಆಮ್ ವೆರಿ ಶೋರ್, ನಾನು ಅವ್ರ ಅವಕಾಶ ಮಾಡಿ ಕೊಡ್ಲೇಬೇಕು. ಆಯ್ತಾ, ಇನ್ನೂ ಒಂದು ಮಾತು ಹೇಳ್ತಾರೆ, ಇಡೀ ಭಾರತದಲ್ಲಿ ಬ್ಯಾಂಕ್ ಅಕೌಂಟಿನ ಪರಿಕಲ್ಪನೆಯೇ ಇರದ 50 ಕೋಟಿ ಜನರಿಗೆ ಜನಧನ ಅಕೌಂಟ್ ಮೂಲಕ DBTಯನ್ನ ಮಾಡಿಸುವಂತ ಪ್ರಕ್ರಿಯೆಯಲ್ಲಿ ಬಿಜೆಪಿ NDA ಮುಂಚೂಣಿಯಲ್ಲಿದೆ. ನೀವು ಇವತ್ತು ಅದನ್ನೇ ಬಳಸಿಕೊಂಡು ನಿಮ್ಮ ಗೃಹಲಕ್ಷ್ಮಿ, ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ, ನಿಮ್ಮ ಬೇರೆ ಬೇರೆ ಯೋಜನೆಗಳಿಗೆ ನೀವು ನಾವು ಬ್ಯಾಂಕ್ ಸ್ಟಾರ್ಟ್ ಮಾಡಿದವರು ನಾವು ಸ್ವಾಮಿ, ಬ್ಯಾಂಕ್ ನಾವು ಪ್ರಾರಂಭ ಮಾಡಿದ್ದು 14 ಬ್ಯಾಂಕ್ಗಳನ್ನ ನಾವು ನ್ಯಾಷನಲೈಸ್ ಮಾಡಿರೋದು. ನರೇಂದ್ರ ಮೋದಿ ಅವರು ನ್ಯಾಷನಲೈಸ್ ಬ್ಯಾಂಕ್ಸ್ ಮಾಡಿಲ್ಲ, ಬ್ಯಾಂಕ್ ನೀವು ಮಾಡಿದ್ರಿ, ಬ್ಯಾಂಕ್ಗಳನ್ನ ಮರ್ಜರ್ ಮಾಡಿದ್ರು, ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡಿದ್ರು, ಬ್ಯಾಂಕ್ ನೀವು ಮಾಡಿದ್ರಿ, ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಳ್ಳಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ IST NPA ಇದೆ 66,000 crore, ಅಂದ್ರೆ 6,66,000 ಏನಂದ್ರೆ ನಾವು ಟೆಕ್ನಿಕಲಿ ಹಲವು ವಿಷಯಗಳನ್ನು ಮಾತಾಡ್ತಾ ಇದೀವಿ. ಇಲ್ಲಿ 2 ವಿಷಯಗಳನ್ನ ಬಹಳ ಸೂಕ್ತವಾಗಿ ಕೇಶವ್ ಸರ್ ಮತ್ತೆ ವಿಶ್ವನಾಥ್ ಸರ್ ಬಹಳ ಸೂಕ್ತವಾಗಿ ವಿಂಗಡಿಸಿದ್ರು. ಒಂದು, ಪೇ ಕಮಿಷನ್ ಇಂದ ಬರುವ ಆದಾಯದ ವಿಚಾರದಲ್ಲಿ ನಮಗೆ ಸಮಸ್ಯೆ ಆಗಿದೆಯಾ? ಹೌದು, ನೋಡೋದಾದ್ರೆ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಹಾಗಂದ ಮಾತ್ರಕ್ಕೆ ನಮಗೆ ಬರುವ ಕೇಂದ್ರದಿಂದ ಬರುವ ಕೊಡುಗೆಗಳು ಮತ್ತು ಯೋಜನೆಗಳ ದೃಷ್ಟಿಯಲ್ಲಿ ನಮಗೆ ತೊಂದರೆ ಆಗಿದೆಯಾ? ಕೇಶವ್ ಸರ್ said no, ಇಲ್ಲ, absolutely high. It is higher than any other government which ruled us ಅಂತ ಹೇಳಿದ್ರು. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. I'll get back to you. 30 seconds I'll take. Please quickly. ಸೆಸ್ ಮತ್ತೆ ಸರ್ಚಾರ್ಜ್ ಅದು ಡಿವಿಸಿಬಲ್ ಪೂಲಲ್ಲಿ ಇಲ್ಲ. ಮತ್ತೆ ಅದು ಇಟ್ ಇಸ್ ಪುಟ್ ಓನ್ಲಿ ಫಾರ್ ದಿ ಶಾರ್ಟ್ ಟರ್ಮ್, ಯಾವಾಗಲೂ ಅದು ಲಾಂಗ್ ಟರ್ಮ್ ಅಲ್ಲ. ಹಾಗಾಗಿ ಅದನ್ನ ಕೊಡ್ತಾ ಇಲ್ಲ. ಓಕೆ, ಫೈನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.